ಹೆಲೋ ಫ್ರೆಂಡ್ಸ್, ಸ್ವಾದಿಷ್ಟ ಅಭಿರುಚಿಗೆ ಸ್ವಾಗತ. ನಾನು ಕಾವ್ಯ. ನೋಡಲು ಮಲ್ಲಿಗೆ ಹೂ ಥರ ಬೆಳ್ಳಗಿರುವ, ಹತ್ತಿಯಂತೆ ಮೃದುವಾದ, ಹಗುರವಾದ, ಹಾಗೆ ಬೆಣ್ಣೆಯಂತೆ ಬಾಯಿಲಿಟ್ಟರೆ ಕರಗುವ, ಆರೋಗ್ಯಕರವಾದ ಘಮಘಮವಾದ ಜಿಬ್ಲಿ ಇಡ್ಲಿನ ಮನೇಲಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತು ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ಚಾನಲ್ಗೆ ಯಾರಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾನಿಲ್ಲಿ ಸ್ಟೆಪ್ ಬೈ ಸ್ಟೆಪ್ ಪ್ರೊಸೀಜರ್ಲಿ ಜಿಬ್ಲಿ ಇಡ್ಲಿ ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ವಿಡಿಯೋ ನೋಡಿ. ಇದರಲ್ಲಿ ಕೆಲವು ನಾನು ಟಿಪ್ಸ್ ಮತ್ತು ಟ್ರಿಕ್ಸ್ಗಳನ್ನ ಸಹ ಶೇರ್ ಮಾಡಿದ್ದೀನಿ. ಅದನ್ನೆಲ್ಲ ನೀವು ಫಾಲೋ ಮಾಡ್ಕೊಂಡು ಮಾಡಿದರೆ ಹೋಟೆಲ್ ಸ್ಟೈಲ್ ಜಿಬ್ಲಿ ಇಡ್ಲಿ ಮನೆಯಲ್ಲೇ ಮಾಡ್ಕೊಳ್ಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮೊದಲಿಗೆ ನಾನಿಲ್ಲಿ ಮಲ್ಲಿಗೆ ಅಕ್ಕಿನ ತೊಗೊಂಡಿದ್ದೀನಿ. ಇದು ಇಡ್ಲಿಗೆ ಹೇಳಿ ಮಾಡಿಸಿದಂಥ ಅಕ್ಕಿ, ಸೊ ನಾನು ಇದನ್ನೇ ಬಳಸ್ತಾ ಇದ್ದೀನಿ. ಇಲ್ಲಿ ನಾನು 1 ಕಪ್ ಅಷ್ಟು ಮಲ್ಲಿಗೆ ಅಕ್ಕಿನ ತೊಗೊಂಡಿದ್ದೀನಿ. ಕಪ್ ಅಳತೆ ಯಾರು ತೊಗೊಳ್ಬೋದು, ಇಲ್ಲಾಂದರೆ ಗ್ಲಾಸಲ್ಲಿ ಸಹ ಅಳತೆ ಮಾಡ್ಕೊಳ್ಬೋದು. ನೀವು ಗ್ಲಾಸಲ್ಲಿ ತೊಗೊಳ್ಳೋದಾದ್ರೆ 1 ಗ್ಲಾಸ್ ಅಷ್ಟು ಮಲ್ಲಿಗೆ ಅಕ್ಕಿನ ತೊಗೊಳ್ಳಿ. ಈ 1 ಗ್ಲಾಸ್ ಅಕ್ಕಿ ನಿಮಗೆ 4 ಜನಕ್ಕೆ ಇಡ್ಲಿ ಆಗುತ್ತೆ. ಸೊ ಈ ಮೆಷರ್ಮೆಂಟ್ನೇ ನೀವು ಡಬಲ್ ಮಾಡ್ಕೊಳ್ಬೋದು, ಇನ್ನು ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂದರೆ. ಇದನ್ನು ಒಂದು 3ರಿಂದ 4 ಸಲ ಚೆನ್ನಾಗಿ ವಾಶ್ ಮಾಡ್ಕೊಂಬರ್ಬೇಕಾಗುತ್ತೆ. ಇದರಲ್ಲಿ ಏನೇ ಗಲೀಜಿದ್ರೂ ಸಹ 3ರಿಂದ 4 ಸಲ ವಾಶ್ ಮಾಡಿದಷ್ಟು ಕ್ಲೀನ್ ಆಗುತ್ತೆ. ಮತ್ತು ತಿಳಿಯಾಗಿ ಬರಬೇಕು, ನೀರು ಈ ಥರ ಟ್ರಾನ್ಸ್ಪರೆಂಟಾಗಿ ಬರಬೇಕು. ಅಲ್ಲಿ ತನಕ ಇದನ್ನು ಈ ಥರ ಕಿವುಚಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನಾನಿಲ್ಲಿ 1 ಕಪ್ ಮೆಷರ್ಮೆಂಟಲ್ಲಿ ಅಕ್ಕಿ ತೊಗೊಂಡಿದ್ದೀರಲ್ಲ, ಅದೇ ಕಪ್ಪಲ್ಲಿ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿಯಷ್ಟು ಉದ್ದಿನ ಬೇಳೆನ ತೊಗೋಬೇಕಾಗುತ್ತೆ. ಉದ್ದಿನ ಬೇಳೆ ಆದರೂ ತೊಗೋಬೋದು, ಇಲ್ಲ ಉದ್ದಿನ ಕಾಳಾದರೂ ಸಹ ತೊಗೊಳ್ಬೋದು. ಗ್ಲಾಸಲ್ಲಿ ತೊಗೊಳ್ತೀನಿ ಅಂದರೆ 1 ಗ್ಲಾಸಲ್ಲಿ ಅಕ್ಕಿ ಅರ್ಧಕ್ಕಿಂತ ಸ್ವಲ್ಪ ಕಮ್ಮಿ, ಇಲ್ಲಾಂದರೆ 1/4 ಭಾಗಕ್ಕಿಂತ ಸ್ವಲ್ಪ ಜಾಸ್ತಿಯಷ್ಟು ಉದ್ದಿನಬೇಳೆ. ಈ ಮೆಷರ್ಮೆಂಟ್ ನೀವು ಫಾಲೋ ಮಾಡಬೇಕಾಗುತ್ತೆ. ಇದನ್ನು ಸಹ ಚೆನ್ನಾಗಿ ವಾಶ್ ಮಾಡ್ಕೊಳ್ಬೇಕು 2ರಿಂದ 3 ಸಲ. ಇಲ್ಲಿ ನಾನು ಯಾವುದೇ ಮೆಂತ್ಯ, ಸಬ್ಬಕ್ಕಿ, ಅವಲಕ್ಕಿ ಮತ್ತು ಪುರಿ ಇದು ಯಾವುದನ್ನು ಸಹ ಬಳಸಿಲ್ಲ. ಬರೀ ಅಕ್ಕಿ ಮತ್ತು ಉದ್ದಿನಬೇಳೆ, ಉದ್ದಿನ ಕಾಳು ಸಹ ಬಳಸ್ಕೊಳ್ಬೋದು. ನೋಡಿ, ಇದನ್ನೆಲ್ಲ ಕ್ಲೀನಾಗಿ ವಾಶ್ ಮಾಡಿ ಇಟ್ಕೊಂಡು ಇದನ್ನು 4ರಿಂದ 5 ಗಂಟೆಗಳ ಕಾಲ ನೆನೆಯಕ್ಕೆ ಬಿಡ್ತಾಯಿದ್ದೀನಿ. ಇದು ಒಂದು 5 ಅವರ್ಸ್ ನೆಂದಿದ್ದಾಗಿದೆ. ಇವಾಗ ನಾನು ಗ್ರೈಂಡ್ರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಾನು ಗ್ರೈಂಡ್ರಲ್ಲಿ ರುಬ್ಬೋದನ್ನು ಪ್ರಿಫರ್ ಮಾಡ್ತೀನಿ. ಇಡ್ಲಿಗೆ ಅದು ಒಂದು ಒಳ್ಳೆ ಟೆಕ್ಸ್ಚರ್ ಮತ್ತು ಟೇಸ್ಟ್ ಕೊಡುತ್ತೆ. ಬೇಕಿದ್ದರೆ ಮಿಕ್ಸಿಯಲ್ಲೂ ಸಹ ನೀವು ಹಾಕ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ ನೆನೆಸಿರೋ ಅಂಥ ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತಾ ನೀವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಜಾಸ್ತಿ ನೀರು ಹಾಕ್ಕೊಳ್ಬಾರ್ದು, ಗಟ್ಟಿಯಾಗಿರಬೇಕು ಹಿಟ್ಟು, ಮತ್ತು ಫೈನ್ ಪೇಸ್ಟ್ ಆಗಬೇಕು. ನೋಡಿ, ಈ ಥರ ಅದಕ್ಕೆ ಒಂದು ಸ್ಪ್ಯಾಚುಲ ಕೊಟ್ಟಿರ್ತಾರೆ ಗ್ರೈಂಡರ್ ಜೊತೆ. ಅದನ್ನು ಆವಾಗ ಈ ಥರ ಮಿಕ್ಸ್ ಮಾಡಿದ್ರೆ ಸಂದಿಯಲ್ಲೇನೆ ಉದ್ದಿನ ಬೇಳೆ ಕಲ್ಲು ಸಂದಿಯಲ್ಲಿ ಸಿಕ್ಕಾಕೊಂಡಿದ್ರು ಕ್ಲೀನಾಗಿ ಅದು ಫೈನ್ ಪೇಸ್ಟ್ ಆಗುತ್ತೆ. ನೋಡಿ, ಈ ಹದದಲ್ಲಿ ನಾವು ಉದ್ದಿನ ಹಿಟ್ಟು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ನೀವು ಕೈಲಿ ಇಟ್ಕೊಂಡ್ರೆ ಹಗುರವಾಗಿ ಸಿಗುತ್ತೆ ಮತ್ತು ನಿಧಾನವಾಗಿ ಅದು ಬೀಳುತ್ತೆ ಈ ಥರ ಮೇಲಿಂದ ಕೆಳಗೆ ಬಿಟ್ಟಾಗ. ಸೊ ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಗಟ್ಟಿಗೆ ಉದ್ದಿನ ಹಿಟ್ಟು ರೆಡಿ ಮಾಡ್ಕೊಳ್ಬೇಕು. ಇವಾಗ ನಾನಿಲ್ಲಿ ಅಕ್ಕಿನ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕೋಕ್ಕೆ ಮುಂಚೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಅಕ್ಕಿನ ಸೇರಿಸ್ಕೊಳ್ಳಿ. ಆವಾಗ ಅಕ್ಕಿ ಚೆನ್ನಾಗಿ ಫೈನ್ ಪೇಸ್ಟಾಗಿ ಬರುತ್ತೆ. ಆವಾಗ ಸ್ವಲ್ಪ ನೀರು ಸೇರಿಸ್ಕೊಂಡು ಅಕ್ಕಿ ಹಿಟ್ಟನ್ನು ಸಹ ಸ್ವಲ್ಪ ಗಟ್ಟಿ ರುಬ್ಕೋಬೇಕಾಗುತ್ತೆ. ಇಲ್ಲಿ ನಾವು ಅಕ್ಕಿ ಹಿಟ್ಟನ್ನ ಫೈನ್ ಪೇಸ್ಟ್ ಮಾಡ್ಕೊಳ್ಳೋಂಗಿಲ್ಲ. ಒಂದು 80% ಸ್ವಲ್ಪ ತರಿ ಇದ್ದಾಗ ನಾವು ತೊಗೊಳ್ಬೇಕಾಗುತ್ತೆ. ಇಲ್ಲಿ ಇನ್ನೊಂದು ಟ್ರಿಕ್ಸ್ ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ, ನಾವು ಅಕ್ಕಿ ಹಿಟ್ಟು ಇನ್ನೇನು 5 ಮಿನಿಟ್ಸ್ ಮುಂಚೆ ತೆಗಿತೀವಿ ಅಂದಾಗಲೇ ಉದ್ದಿನ ಹಿಟ್ಟು ರೆಡಿ ಮಾಡ್ಕೊಂಡಿರ್ತೀವಲ್ಲ, ಅದನ್ನು ಸಹ ಸೇರಿಸ್ಬಿಡಿ. 2 ಸಹ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಮತ್ತು ನಾವು ಕೈಯಲ್ಲಿ ಮಿಕ್ಸ್ ಮಾಡೋ ಅವಶ್ಯಕತೆಯೇ ಇರಲ್ಲ. ಈ ಸ್ಟೆಪ್ನ ಫಾಲೋ ಮಾಡಿ. ನಾವು ತೆಗಿಯೋಕ್ಕೆ ಒಂದು 2 ನಿಮಿಷ ಮುಂಚೆ ಅದನ್ನು ಸೇರಿಸ್ಬಿಟ್ಟು ಒಟ್ಟಿಗೆ ಅದನ್ನು ನೀವು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು. ನೋಡಿ, ಈಗ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಇಡ್ಲಿ ಹಿಟ್ಟು ಈ ಹದದಲ್ಲಿರಬೇಕು, ಸ್ವಲ್ಪ ಗಟ್ಟಿಗೆ ರುಬ್ಕೊಳ್ಬೇಕು. ಇದನ್ನ ನೀರು ಥರ ಮಾಡ್ಕೊಳ್ಬಾರ್ದು, ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ಇವಾಗ ನಾನಿಲ್ಲಿ ಹರಳುಪ್ಪು ಸೇರಿಸಿ ಇದನ್ನು ಫರ್ಮೆಂಟ್ ಆಗೋದಕ್ಕೆ ಬಿಡ್ತಾಯಿದ್ದೀನಿ. ಇದನ್ನು ಸುಮಾರು 12 ಅವರ್ಸ್ ಅಷ್ಟು ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು. ಬೇಸಿಗೆಗಾಲ ಆದರೆ ಬೇಗನೆ ಹುದುಗ್ ಬರುತ್ತೆ. ಚಳಿಗಾಲದಲ್ಲಾದರೆ ನಾವು ಸ್ವಲ್ಪ ಬೇಗನೆ ರುಬ್ಕೋಬೇಕಾಗುತ್ತೆ. ನಾನು ಇನ್ನೊಂದು ಟಿಪ್ಸ್ ಶೇರ್ ಮಾಡ್ತಾಯಿದ್ದೀನಿ. ನೀವು ಇದನ್ನು ಪಾತ್ರೆನ ಸ್ಟವ್ ಪಕ್ಕ ಇಟ್ಟು ಚಳಿಗಾಲದಲ್ಲಿ ಇದು ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ. ಈ ಟ್ರಿಕ್ಸ್ನ ನೀವು ಫಾಲೋ ಮಾಡಿ, ಚೆನ್ನಾಗಿ ಫರ್ಮೆಂಟೆಡ್ ಇಡ್ಲಿ ಬ್ಯಾಟರ್ ನಿಮಗೆ ಸಿಗುತ್ತೆ. ನೋಡಿ, ಈಗ ನೆಕ್ಸ್ಟ್ ಡೇ ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ. ನಾವು ಹಾಕಿರೋ ಅಂಥ ಅಕ್ಕಿ ಹಿಟ್ಟು ಮತ್ತು ಉದ್ದಿನ ಹಿಟ್ಟು ಚೆನ್ನಾಗಿ ಹೊಂದ್ಕೊಂಡು ಒಳ್ಳೆ ಟೆಕ್ಸ್ಚರ್ ನಮಗೆ ಬಂದಿದೆ. ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬ ಫಾಸ್ಟಾಗಿ ಗಡಿಬಿಡಿಯಲ್ಲಿ ಮಾಡಬಾರ್ದು. ಹಗುರವಾಗಿ ಲೈಟಾಗಿ ಒಂದು 3ರಿಂದ 4 ರೌಂಡ್ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಹಿಂದನ್ನೇ ರಾತ್ರಿಯೇ ಹರಳುಪ್ಪು ಹಾಕಿ ಬಿಟ್ಟಿರ್ತೀವಿ, ಅದು ಕರಗಿರುತ್ತೆ, ಹಾಗೇ ಮಿಕ್ಸ್ ಮಾಡಿರಲ್ಲ. ಸೊ ಇವಾಗ ಅಕ್ಕಿ ಹಿಟ್ಟು ಜೊತೆ ಉಪ್ಪು ಎಲ್ಲ ಹೊಂದ್ಕೊಳ್ಬೇಕು. ಆ ಕಾರಣದಿಂದ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡಿಕೊಂಡು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ.
ನೆಕ್ಸ್ಟ್ ಈಗ ನಾನಿಲ್ಲಿ ಚಿಬ್ಲುಗಳನ್ನ ತೋರಿಸ್ತಾ ಇದ್ದೀನಿ. ಈ ಚಿಬ್ಲುಗಳು ಮಾರ್ಕೆಟಲ್ಲಿ ಸಿಗುತ್ತೆ. ನಿಮಗೆ ಎಷ್ಟು ಬೇಕಷ್ಟು ಕ್ವಾಂಟಿಟಿಯಲ್ಲಿ ತೊಗೊಳ್ಬೋದು. 8, 10 ನೀವು ಇದನ್ನು ಇಡುವಂಥ ಪಾತ್ರೆ ಕೆಪಾಸಿಟಿ ನೋಡಿಕೊಂಡು ಈ ಚಿಬ್ಲುಗಳನ್ನ ನೀವು ತೊಗೊಳ್ಬೋದು. ಇದು ಒಂದು ಆರೋಗ್ಯಕರ ಮೆಥಡ್. ನಾವು ಇಡ್ಲಿ ಪ್ರಿಪೇರ್ ಮಾಡೋದು ತಟ್ಟೆ ಇಡ್ಲಿ ಮಾಡ್ತೀವಿ, ಇಲ್ಲ ಇಡ್ಲಿ ಸ್ಟ್ಯಾಂಡಲ್ಲಿ ಮಾಡ್ತೀವಿ. ಸೊ ಚಿಬ್ಲು ಇಡ್ಲಿ ಒಂದು ವಿಶೇಷತೆ, ತುಂಬಾ ರುಚಿಯಾಗಿರುತ್ತೆ ಮತ್ತು ಹೆಲ್ದಿ ವರ್ಷನ್ ಅದು. ಇದ್ರ ಜೊತೆಗೆ ನಾನಿಲ್ಲಿ ಕಾಟನ್ ಕ್ಲಾತ್ಸ್, ಬಿಳಿ ಆಗಿರೋ ಮಸ್ಲಿನ್ ಕ್ಲಾತ್ ಸಹ ತೊಗೊಳ್ಬೋದು. ಒಟ್ಟಿನಲ್ಲಿ ವೈಟ್ ಕಲರ್ ಇರಬೇಕು. ಇದನ್ನು ಈ ಸ್ಕ್ವೇರ್ ರೀತಿಯಲ್ಲಿ ಕಟ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಚಿಬ್ಲುವಿನ ಅಳತೆ ನೋಡಿಕೊಂಡು ನೀವು ಇದನ್ನು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಸ್ವಲ್ಪ ದೊಡ್ಡ ಸೈಜ್ ಇದ್ದಷ್ಟು ಒಳ್ಳೆಯದು. ನೋಡಿ, ಈ ಥರ ಹಾಕಿದಾಗ ಸ್ವಲ್ಪ ಆಚೆ ಬರಬೇಕು. ಇಲ್ಲ ಇಡ್ಲಿ ಹಿಟ್ಟು ಹಾಕಿದಾಗ ಬಟ್ಟೆಯಿಂದ ಜಾರಿ ಇಡ್ಲಿ ಹಿಟ್ಟು ಚಿಬ್ಲು ಒಳಗೆ ಬೀಳೋ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ನಾನಿಲ್ಲಿ 1 ಬೌಲ್ ನೀರು ತೊಗೊಂಡಿದ್ದೀನಿ. ಈ ಬಟ್ಟೆಗಳನ್ನೆಲ್ಲ ನೀರಲ್ಲಿ ನೆನೆಸಿ ಫುಲ್ ಕಂಪ್ಲೀಟ್ ಆಗೋದು ನೆನಿಬೇಕು. ನೆನೆದಾದ್ಮೇಲೆ ಅದನ್ನು ಸ್ವಲ್ಪ ಹಿಂಡ್ಕೊಂಡು ಚಿಬ್ಲು ಒಳಗಡೆ ಇಟ್ಕೊಳ್ಬೇಕಾಗುತ್ತೆ. ಬೇಕಿದ್ದಲ್ಲಿ ನೀವು ಚಿಬ್ಲೂ ಸಹ ನೀರಲ್ಲಿ ನೆನೆಸಿ ನೀವು ಬೇಯಿಸ್ಬೋದು, ಇಲ್ಲ ಡ್ರೈ ಸಹ ಮಾಡ್ಬೋದು. ನೋಡಿ, ಈ ಥರ ಹಿಂಡ್ಕೊಂಡು ಆ ಕ್ಲಾತ್ನೆಲ್ಲ ಚಿಬ್ಲಲ್ಲಿ ಈ ಥರ ಇಟ್ಕೊಳ್ತಾ ಇದ್ದೀನಿ. ಈವನ್ನಾಗಿ ಕರೆಕ್ಟಾಗಿ ಇಟ್ಕೊಳ್ಬೇಕು. ಸುತ್ತ ಒಂದು ಸಮಕ್ಕೆ ಇಟ್ಟು ಒಳಗಡೆ ಈ ಥರ ಪ್ರೆಸ್ ಮಾಡ್ಕೊಂಡು ಬರಬೇಕು. ಆವಾಗ ನಾವು ಹಾಕುವಂಥ ಇಡ್ಲಿ ಹಿಟ್ಟು ಈವನ್ನಾಗಿ ಬರುತ್ತೆ. ನೋಡಿ, ಈ ಥರ ಪ್ರತಿಯೊಂದು ಸೈಡ್ಸಲ್ಲೂ ನೀವು ಅಡ್ಜಸ್ಟ್ ಮಾಡಿಕೊಂಡು ಈ ಥರ ಇಟ್ಕೊಳ್ಳಿ. ಅದ್ರ ಜೊತೆಗೆ ನಾನಿಲ್ಲಿ ಕೆಲವು ಕಡ್ಡಿಗಳನ್ನ ತೋರಿಸ್ತಾ ಇದ್ದೀನಿ. ಈ ಕಡ್ಡಿಗಳು ನೀವು ಚಿಬ್ಲು ಮಾಡೋರ ಹತ್ರನೇ ಇಸ್ಕೊಳ್ಬೋದು. ಇದೊಂದು 4ರಿಂದ 5 ಕಡ್ಡಿ ಸಾಕಾಗುತ್ತೆ. ಈ ಥರ ಇರಬೇಕು, ಫ್ಲ್ಯಾಟಾಗಿರಬೇಕು. ಇದನ್ನು ಇಡ್ಲಿ ಪಾತ್ರೆ ಒಳಗೆ ಇಟ್ಕೊಂಡು ಇದ್ರ ಮೇಲೆ ನಾವು ಒಂದೊಂದಾಗಿ ಚಿಬ್ಲನ್ನ ಜೋಡಿಸಿ ಈಸಿ ಆಗುತ್ತೆ. ನೋಡಿ, ಈಗ ಇಡ್ಲಿ ಪಾತ್ರೆ ರೆಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೊಂದು ಸುಮಾರು 1 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಒಂದು ರಿಂಗ್ ಇಡ್ತಾ ಇದ್ದೀನಿ. ಇಲ್ಲಾಂದರೆ ನಿಮ್ಮಲ್ಲಿ ಯಾವುದೇ ಥರ ಸ್ಟ್ಯಾಂಡ್ ಇದ್ದರೂ ಅದನ್ನು ಸಹ ಇಡಬಹುದು. ಇವಾಗ ಒಂದೊಂದೇ ಕಡ್ಡಿನ ಜೋಡಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಲ್ಲಿ ನಾನು ಕಡ್ಡಿನ ಜೋಡಿಸ್ಕೊಳ್ತಾ ಇದ್ದೀನಿ. ಕಡ್ಡಿ ಎಲ್ಲ ಜೋಡಿಸಿದ್ದಾದಮೇಲೆ ಅದನ್ನು ಸುಮಾರು ಒಂದು 5 ನಿಮಿಷ ಇಡ್ಲಿ ಪಾತ್ರೆ ಬಿಸಿಯಾಗೋದಕ್ಕೆ ಬಿಡಬೇಕು. ಆ ಕಡ್ಡಿ ಕೆಳಗೇ ನೀರಿರಬೇಕು, ಅದಕ್ಕಿಂತ ಮೇಲೆ ನೀರು ಬರಬಾರ್ದು. ನೋಡಿ, ಈ ಥರ ಎಲ್ಲ ಚಿಬ್ಲನ್ನ ನಾನು ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಕಂಟೈನರಲ್ಲಿ ಸುಮಾರು 10ರಿಂದ 12 ಚಿಬ್ಲುಗಳನ್ನ ಇಡ್ಬೋದು. ಸೊ ಬೇಕಿದ್ದಲ್ಲಿ ನೀವು ಕುಕ್ಕರಲ್ಲೂ ಸಹ ನೀವು ಇಟ್ಕೊಳ್ಬೋದು. ಇವಾಗ ನಮ್ಮ ಇಡ್ಲಿ ಹಿಟ್ಟು ರೆಡಿಯಾಗಿದೆ. ನೋಡಿ, ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿದೆ. ತುಂಬ ತೆಳುವಾಗೂ ಇಲ್ಲ, ತುಂಬ ಗಟ್ಟಿಗೂ ಇಲ್ಲ, ಮೀಡಿಯಮಲ್ಲಿದೆ. ಈ ಹದದಲ್ಲಿದ್ದರೆ ಇಡ್ಲಿ ಚೆನ್ನಾಗಿ ಫ್ಲಫಿಯಾಗಿ ಬರುತ್ತೆ. ಪ್ರತಿಯೊಂದು ಚಿಬ್ಲಿಗೂ ಈ ಥರ ಹಿಟ್ಟನ್ನ ಆ್ಯಡ್ ಮಾಡ್ಕೊಂಡು ಬನ್ನಿ. ಈ ಚಿಬ್ಲಲ್ಲಿ ಅರ್ಧ ಬರೋ ಅಷ್ಟು ಮಾತ್ರ ನೀವು ಇಡ್ಲಿ ಹಿಟ್ಟನ್ನ ಸೇರಿಸ್ಬೇಕು. ಅಂದರೆ 1 ಸೌಟ್ ಇದ್ದರೆ ಸಾಕಾಗುತ್ತೆ. ತುಂಬ ದಪ್ಪ ಆದರೆ ಇಡ್ಲಿ ಒಳಗಡೆ ಬೇಯೋದಿಲ್ಲ, ಹಿಟ್ಟಿಟ್ಟು ಥರ ಆಗುತ್ತೆ. ಸೊ ಇಷ್ಟೇ ಅಳತೆಯಲ್ಲಿ ನೀವು ಚಿಬ್ಲೊಳಗಡೆ ಇಡ್ಲಿ ಹಿಟ್ಟನ್ನ ಸೇರಿಸ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ಎಲ್ಲವನ್ನು ಸಹ ರೆಡಿ ಮಾಡ್ಕೊಂಡಿದ್ದೀನಿ. ಇಡ್ಲಿ ಹಿಟ್ಟು ಹಾಕಿ ಇನ್ನೇನಿದ್ರೂ ನಾವಿದನ್ನು ಬೇಯಿಸ್ಕೊಳ್ಳೋದಷ್ಟೇ ಬಾಕಿ. ಇವಾಗ ಪಾತ್ರೆ ಬಿಸಿಯಾಗಿದೆ. ನೋಡಿ, ಹೊಗೆ ಬರ್ತಾ ಇದೆ. ಇದರಲ್ಲಿ ನಾವೀಗ ನಿಧಾನವಾಗಿ ಒಂದೊಂದೇ ಚಿಬ್ಲನ್ನ ಜೋಡಿಸ್ಕೊಳ್ತಾ ಹೋಗಬೇಕಾಗುತ್ತೆ. ಇದರಲ್ಲಿ ಅಟ್ ಎ ಟೈಮ್ ಒಂದು ಸಲ 3 ಚಿಬ್ಲನ್ನ ಜೋಡಿಸ್ಬೋದು. ನೋಡಿ, ಈ ಥರ ತೋರಿಸ್ತಾ ಇದ್ದೀನಿ. ಈ ಥರ ಜೋಡಿಸ್ಕೊಳ್ಳಿ, ಈಸಿ ಆಗುತ್ತೆ. ನೋಡಿ, ಪಕ್ಕನೇ ಇಟ್ಕೊಂಡು ಹೋಗಿ ಅದು ಈವನ್ನಾಗಿ ಬ್ಯಾಲೆನ್ಸ್ ಆಗುತ್ತೆ ನಾವು ಕಡ್ಡಿ ಇಟ್ಟಿರೋದ್ರಿಂದ. ಈ ಗ್ಯಾಪ್ಗಳು ತೋರಿಸ್ತಿದ್ದಾನಲ್ಲ, ಆ ಗ್ಯಾಪಲ್ಲಿ ನೀವು ಇನ್ನೊಂದು ಚಿಬ್ಲನ್ನ ಇಡಬೇಕಾಗತ್ತೆ. ಯಾಕಂದರೆ ಸ್ಟೀಮ್ ಅಲ್ಲಿಂದ ಪಾಸ್ ಆಗಿ ಚಿಬ್ಲಿಗೆ ಬಂದು ಇಡ್ಲಿ ಬೇಯೋದಕ್ಕೆ ಈಸಿ ಆಗುತ್ತೆ. ಒಂದ್ರ ಮೇಲೆ ಒಂದಿಟ್ಟರೆ ಇಡ್ಲಿ ಸರಿಯಾಗಿ ಬೇಯೋದಿಲ್ಲ, ಮತ್ತೆಲ್ಲ ಹರಡ್ಕೊಂಡಂಗೆ ಆಗುತ್ತೆ. ನೋಡಿ, ಆ ಥರ ಗ್ಯಾಪಲ್ಲೇ ನೋಡಿಕೊಂಡು ಒಂದೊಂದು ಲೇಯರಾಗಿ ಚಿಬ್ಲುಗಳನ್ನ ಜೋಡಿಸ್ಕೊಳ್ಬೇಕಾಗತ್ತೆ. ಇದನ್ನು ನಾನು ಸುಮಾರು 15 ನಿಮಿಷ ಬೇಯಲಿಕ್ಕೆ ಬಿಟ್ಟಿದ್ದೀನಿ. ಇಲ್ಲಿ ನೋಡಿ, ಮನೆಯಲ್ಲೇ ತಯಾರಿಸ್ಕೊಂಡಂಥ ಬೆಣ್ಣೆ ತೋರಿಸ್ತಾ ಇದ್ದೀನಿ. ಇದಂತೂ ಬೆಸ್ಟ್ ಕಾಂಬಿನೇಷನ್ ಚಿಬ್ಲು ಇಡ್ಲಿಗೆ. ಇದರ ರೆಸಿಪಿ ಕೂಡ ನಮ್ಮ ಚಾನಲಲ್ಲಿದೆ ನೋಡಿ. ಇಡ್ಲಿ ರೆಡಿಯಾಗಿದೆ. ನಾನಿಲ್ಲಿ 10 ನಿಮಿಷ ಹೈ ಫ್ಲೇಮಲ್ಲಿ, 2 ನಿಮಿಷ ಲೋ ಫ್ಲೇಮಲ್ಲಿ ಮಾಡಿ ಅದನ್ನು ಆಫ್ ಮಾಡ್ಕೊಂಡಿದ್ದೀನಿ. ಅದರಲ್ಲೇ ಒಂದು 3 ನಿಮಿಷ ಬಿಡಬೇಕಾಗತ್ತೆ. ಸೊ ಇದು ಮೆಥಡ್ ನಾವು ಚಿಬ್ಲಿ ಇಡ್ಲಿ ಬೇಯಿಸೋದು. 10 ನಿಮಿಷ ಹೈ ಫ್ಲೇಮ್, 2 ನಿಮಿಷ ಲೋ ಫ್ಲೇಮ್ನ ಆಫ್ ಮಾಡಿಕೊಂಡು ಮತ್ತು 3 ನಿಮಿಷ ಅದರಲ್ಲೇ ಪಾತ್ರೆಯಲ್ಲೇ ಬಿಡಬೇಕಾಗುತ್ತೆ. ಇದಕ್ಕೆ ಸ್ವಲ್ಪ ನಾನು ನೀರು ಚುಮ್ಸ್ಕೊಳ್ತಾ ಇದ್ದೀನಿ. ಯಾಕಂದರೆ ನೀರು ಚುಮ್ಸೋದ್ರಿಂದ ಇಡ್ಲಿಲಿರೋ ಶಾಖ ತುಂಬ ಹೊತ್ತು ಹಿಡಿದಿಟ್ಕೊಳ್ಳುತ್ತೆ. ನೋಡಿ, ಈಗ ಚಿಬ್ಲಿ ಇಡ್ಲಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ಒಳ್ಳೆ ಕಲರ್ ಬಂದಿದೆ. ನಾವು ಬಟ್ಟೆಯಿಂದ ಬಿಡಿಸೋ ಅವಶ್ಯಕತೆಯೇ ಇಲ್ಲ, ಅದಾಗೆ ಬಿಟ್ಕೊಂಡು ಬಂದಿದೆ. ಇದು ಪರ್ಫೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ಇಡ್ಲಿ ಹಿಟ್ಟು ಇದೆ ಮತ್ತು ಇಡ್ಲಿ ಕರೆಕ್ಟಾಗಿ ಬೆಂದಿದೆ ಅಂತ ಅರ್ಥ. ನೋಡಿ, ಎಷ್ಟು ಈಸಿಯಾಗಿ ನಾವು ಬಟ್ಟೆಯಿಂದ ಬಿಡಿಸ್ಕೊಳ್ಬೋದು. ಕಷ್ಟಪಟ್ಟು ಎಳೆದು ಮಾಡೋ ಅವಶ್ಯಕತೆಯೇ ಇಲ್ಲ. ನೀವೇ ನೋಡ್ತಿದ್ದೀರಲ್ಲ.
ಈ ಅಳತೆಯಲ್ಲೇ ಹಾಕ್ಕೊಂಡು ಇದೇ ಮೆಥಡಲ್ಲಿ ನೀವು ಇಡ್ಲಿ ಹಿಟ್ಟನ್ನ ರುಬ್ಕೊಂಡು ರೆಡಿ ಮಾಡ್ಕೊಳ್ಳಿ. ನಿಮ್ಮನೇಲೂ ಸಹ ಇದೇ ಥರ ಟೇಸ್ಟಿಯಾದಂಥ ಚಿಬ್ಲೆ ಇಡ್ಲಿನ ಮಾಡ್ಕೊಳ್ಬೋದು. ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಆ ಬಟ್ಟೆನ ನಾವು ಒಂದು ನೀರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ, ಯಾಕಂದರೆ ನೀವು ಅದು ನೆಕ್ಸ್ಟ್ ವಾಶ್ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ ನೀರಲ್ಲಿ ನೆನೆಸಿಟ್ರೆ. ನೋಡಿ, ಈಗ ಪ್ರತಿಯೊಂದನ್ನು ಸಹ ಬಿಡಿಸಿಟ್ಕೊಳ್ತಾ ಇದ್ದೀನಿ. ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೆಲ್ಲ ಶೇರ್ ಮಾಡಿ. ಹಾಗೆಯೇ ನಿಮಗೆ ಇಡ್ಲಿ ಜೊತೆ ಚಟ್ನಿ ತಿನ್ನೋಕ್ಕೆ, ಇಲ್ಲಾಂದರೆ ಸಾಂಬಾರು ಜೊತೆ ತಿನ್ನೋಕ್ಕೆ ಇಷ್ಟ ಆಗುತ್ತಾ ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ. ಒಬ್ಬೊಬ್ರಿಗೆ ಒಂದೊಂದು ಥರ ಕಾಂಬಿನೇಷನ್ ಇಷ್ಟ ಆಗುತ್ತೆ. ಸೊ ನಿಮಗೇನು ಇಷ್ಟ ಆಗುತ್ತೆ ಅನ್ನೋದನ್ನ ಕಮೆಂಟ್ಸಲ್ಲಿ ತಿಳಿಸಿ. ನೋಡಿ, ಮಲ್ಲಿಗೆ ಹೂ ಥರ ಹತ್ತಿಯಂತೆ ಮೃದುವಾದ ಘಮಘಮವಾದ ಚಿಬ್ಲೆ ಇಡ್ಲಿ ರೆಡಿಯಾಗಿದೆ. ಇದನ್ನು ಬೇಯಿಸುವಾಗ ಮನೆಯೆಲ್ಲ ಘಮ ಘಮ ಅನ್ನುತ್ತೆ, ಯಾಕಂದರೆ ಚಿಬ್ಲೆಲ್ಲಿ ಬೇಯಿಸಿರೋದ್ರಿಂದ ಅದ್ರ ಘಮನೇ ಬೇರೆ ಇರುತ್ತೆ. ಸೊ ಇದು ಟೇಸ್ಟ್ ಆಗಿರೋದು ಅಲ್ಲದೆ ಘಮ ಘಮವಾಗೂ ಸಹ ಇರುತ್ತೆ. ಇಲ್ಲಿ ನಾನಿಲ್ಲಿ ಹಸಿರು ಚಟ್ನಿನ ತೋರಿಸ್ತಾ ಇದ್ದೀನಿ, ಅಂದರೆ ಹುರ್ಗಡ್ಲೆ ಚಟ್ನಿ. ಈ ಚಟ್ನಿ ರೆಸಿಪಿನೂ ನಮ್ಮ ಚಾನಲಲ್ಲಿದೆ. ಇದು 3.5 ಲಕ್ಷಕ್ಕಿಂತ ಅಧಿಕ ವೀಕ್ಷಣೆಯನ್ನು ಪಡೆದಿದೆ ನಮ್ಮ ಚಾನಲಲ್ಲಿ. ಸೊ ನೀವು ಸಹ ಖಂಡಿತ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ತಿಳಿಸಿ. ಇದರ ಲಿಂಕ್ನ ಸಹ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ಇದು ಒಂದು ಒಳ್ಳೆ ಕಾಂಬಿನೇಷನ್. ನೀವು ನೋಡಿರ್ಬೋದು, ಬೆಂಗಳೂರಲ್ಲಿ ಫೇಮಸ್ ಆಗಿರೋ ಹೋಟೆಲಲ್ಲಿ ಇದೇ ಥರ ಚಟ್ನಿ ಮತ್ತು ಇಡ್ಲಿ ಕೊಡ್ತಾರೆ. ಸಖತ್ ಟೇಸ್ಟಾಗಿರುತ್ತೆ. ಅದ್ರ ಜೊತೆ ನಾನಿಲ್ಲಿ ಸಣ್ಣ ಈರುಳ್ಳಿ ಗೊಜ್ಜನ್ನು ಸಹ ಮಾಡ್ಕೊಂಡಿದ್ದೆ, ಅದನ್ನು ಸಹ ತೋರಿಸ್ತಾ ಇದ್ದೀನಿ. ಇಡ್ಲಿ ಎಷ್ಟು ಮೃದುವಾಗಿದೆ, ನಾವು ಯಾವುದ್ರ ಜೊತೆಗೆ ಸಹ ತಿನ್ಬೋದು. ಗೊಜ್ಜು, ಚಟ್ನಿ, ಸಾಂಬಾರು, ಸಾಗು ಎಲ್ಲರ ಜೊತೆಗೂ ಸಹ ಹೊಂದ್ಕೊಳ್ಳುತ್ತೆ. ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಹಾಗೆ ಶೇರ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ಒಂದು ಡಿಫ್ರೆಂಟ್ ಆದ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.